ನಾವು ಮಾಡಿದ್ದಲ್ಲ ಸಂಕಲ್ಪ. ಅದನ್ನು ಸಂಕಲ್ಪವನ್ನು ಕೂಡ ನಾವು ಪರಮಾತ್ಮನಿಗೆ ಒಪ್ಪಿಸ್ಬಿಡ್ಬೇಕು. ಅಪ್ಪ ನಾನು ಹಿಂಗೆ ಮಾಡಿದ್ದೀನಿ ಅಂತ. ಅವಾಗ ನೀವು ಸಂಕಲ್ಪ ಮಾಡಿದ ದಿವಸ ಸಂಕಲ್ಪ ಏನು ತೊಗೊಂಡಿರ್ತೀರ ಅದು ಪರಿಪೂರ್ಣವಾಗಿ ಅವನೇ ನಡೆಸ್ಕೊಟ್ಬಿಡ್ತಾನೆ ನಿಮ್ಮ ಮೂಲಕ. ಯೂಶಲಿ ಸಂಕಲ್ಪ ಮಾಡಲಿಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರ. ಅದನ್ನು ಅದೇ ಇಲ್ಲಿ ಹೇಳ್ತಾ ಇರೋದು. ಮನಸ್ಸು ಯಾವಾಗ ಹೊರಮುಖವಾಗಿರುತ್ತೆ, ನಾವು ಅಹಂಕಾರದಲ್ಲಿ ಯಾವಾಗ ಸಂಕುಚಿತವಾಗಿರುತ್ತೆ ಮನಸ್ಸು, ಆಗ ಬಹಳ ಅಹಂಕಾರದಲ್ಲಿ ನಾವು ನಮ್ಮ ಈ ಪ್ರಪಂಚದ ವಸ್ತು ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆವಾಗ ಪರಮಾತ್ಮನ ನೆನಪಾಗೋದಿಲ್ಲ. ಅದಕ್ಕೆ ಪರಮಾತ್ಮ ನೆನಪು ಮಾಡೋದಕ್ಕೆ ಕಷ್ಟಗಳನ್ನು ಕೊಡ್ತಾನೆ. ಈ ಕಷ್ಟಗಳು ಯಾಕೆ ಬರ್ತಾ ಇದೆ ಅಂದರೆ ನಾವು ಹೊರಮುಖವಾಗಿರೋ ಮನಸ್ಸಿನಿಂದ ಕಷ್ಟವೇ ಬರೋಕ್ಕೆ ಸಾಧ್ಯ. ಹೊರಮುಖವಾಗಿರೋ ಮನಸ್ಸು ಯಾವಾಗಲೂ ಕೂಡ ಕಾನ್ಫ್ಲಿಕ್ಟಲ್ಲೇ ಕೆಲಸ ಮಾಡೋದ್ರಿಂದ, ಕನ್ಫ್ಯೂಷನಲ್ಲಿ ಕೆಲಸ ಮಾಡೋದ್ರಿಂದ, ನಾವು ಪ್ರಪಂಚದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ, ನಮ್ಮ ಪಾತ್ರಗಳಲ್ಲಿ ಸಿಕ್ಕಾಕೊಂಡು ಕರ್ಮ ಮಾಡ್ತಿರೋದ್ರಿಂದ ಕಷ್ಟಗಳು ಬಂದೇ ಬರುತ್ತೆ. ಇಟ್ ಇಸ್ ಇನ್ಎವಿಟಬಲ್. ಯಾಕೆಂದರೆ ನಮಗೆ ಪುರ್ಸೊತ್ತಿಲ್ಲ, ಒಳಗಡೆ ನೋಡ್ಕೊಳ್ಳೋಕ್ಕೂ ಪುರ್ಸೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಪರಮಾತ್ಮನ ಆವಾಗವಾಗ ಜ್ಞಾಪಿಸ್ಕೋಬೇಕಾದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಗಾದೆನೇ ಮಾಡಿದ್ದಾರೆ. ಅದರಿಂದ ಆವಾಗಲಾದರೂ ಒಂದು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಅಂತ ಮುಂದಕ್ಕೆ ಹಾಕಬೇಡಿ. ಏನಾದರೂ ಸಂಕಲ್ಪ ತೊಗೊಂಡ್ರೆ ನಾನು ಮಾಡ್ತೀನಿ ಇದನ್ನು ಅಂದಾಗ ನೀವು ಮುಂದಕ್ಕೆ ಹಾಕ್ತೀರಾ. ನಂಗೆ ಇನ್ನೊಂದು ಸ್ವಲ್ಪ ಅನುಕೂಲ ಆಗಲಿ ಆಮೇಲೆ ಮಾಡ್ತೀನಿ, ನಂಗೆ ಹಣ ಬರಲಿ ಆಮೇಲೆ ಮಾಡ್ತೀನಿ ಅಂತ. ಇಲ್ಲ, ಅವನು ಮಾಡಿಸ್ತಾ ಇರೋದು. ಅವ್ನು ಯಾವತ್ತು ನಾನು ಅಂದ್ಕೊಂಡಿದ್ದೀನೋ ಅವ್ನು ಮಾಡಿಸ್ತಾನೆ. ಸಂಕಲ್ಪ ತೊಗೊಂಡಿದ್ದೀನಿ ಸರಿ, ಅವ್ನಿಗೆ ಒಪ್ಪಿಸಿದೆ ಆ ಕೆಲಸಗಳು ಆಗುತ್ತೆ. ಬರೀ ಇದೊಂದೇ ಅಲ್ಲ, ಎಲ್ಲ ಕೆಲಸಗಳು ಆಗುತ್ತೆ. ಆಮೇಲೆ ಎರಡನೇದು ಇದನ್ನು